ನಮಸ್ತೆ ಗೆಳೆಯರೆ. ವಿಶ್ವದ ಪ್ರಸಿದ್ಧ ಬರಹಗಾರರಲ್ಲಿ ಒಬ್ಬರಾದ ನೆಪೋಲಿಯನ್ ಹಿಲ್ ರವರು ತಮ್ಮ ಥಿಂಕ್ ಅಂಡ್ ಗ್ರೋ ರಿಚ್ ಪುಸ್ತಕದಲ್ಲಿ ಒಂದು ಸಂದರ್ಭವನ್ನು ಉದ್ದೇಶಿಸಿ ಹೀಗೆ ಬರೆಯುತ್ತಾರೆ. ಅದು ಚಿನ್ನಕ್ಕಾಗಿ ಜನ ಹಾತೊರೆಯುತ್ತಿದ್ದ ದಿನಗಳು. ಒಬ್ಬ ವ್ಯಕ್ತಿಗೆ ಚಿನ್ನದ ಹುಚ್ಚು ಹಿಡಿದಿತ್ತು. ಚಿನ್ನದ ಗಣಿ ಹಗೆದು ಭಾರೀ ಸಿರಿವಂತನಾಗಲು ದೇಶ ಬಿಟ್ಟು ದೇಶಕ್ಕೆ ಧಾವಿಸಿದ್ದ. ಕೆಲ ತಿಂಗಳುಗಳ ದಣಿವಿನ ಹುಡುಕಾಟದ ನಂತರ ಆತನಿಗೆ ಹೊಳೆಯುವ ಅದಿರು ಕಾಣಸಿಕ್ಕಿತ್ತು. ಆ ಪ್ರದೇಶದಲ್ಲಿ ಇರುವ ಭಾರೀ ಗಣಿಗಳಲ್ಲಿ ಇದು ಒಂದು ಎಂದು ಆತನಿಗೆ ಅನಿಸಿತು. ಅದನ್ನು ಅಷ್ಟು ಆಳದಿಂದ ಹೊರತೆಗೆಯಲು ಯಂತ್ರದ ಅವಶ್ಯಕತೆ ಇದೆ ಎಂದು ತಿಳಿಯಿತು. ತನ್ನ ಸ್ನೇಹಿತರು ಹಾಗೂ ಬಂಧುಗಳ ಬಳಿ ಎಲ್ಲವನ್ನು ವಿವರವಾಗಿ ತಿಳಿಸಿ ಯಂತ್ರ ಖರೀದಿಸಲು ಅವಶ್ಯವಿರುವ ಹಣವನ್ನು ಸಾಲದ ರೂಪದಲ್ಲಿ ಪಡೆದು ಯಂತ್ರಗಳನ್ನು ಖರೀದಿಸಿ ಅದಿರನ್ನು ಹೊರತೆಗೆಯಲು ಆರಂಭಿಸಿದನು. ಅದಿರನ್ನು ಹೊರತೆಗೆದು ಅದನ್ನು ಕರಗಿಸುವ ಕಾರ್ಖಾನೆಗೆ ಕಳುಹಿಸಿದನು. ಫಲಿತಾಂಶ ಅದ್ಭುತವಾಗಿತ್ತು. ಇದು ಸ್ವಲ್ಪ ದಿನಗಳ ಕಾಲ ಹೀಗೆ ಮುಂದುವರಿಯಿತು. ಇನ್ನು ಕೆಲವು ಲಾರಿಗಳಷ್ಟು ಅದಿರು ಸಾಕಾಗಿತ್ತು. ಅನಂತರ ಎಲ್ಲವೂ ಲಾಭವೇ. ಗಣಿ ಕೊರೆಯುವ ಯಂತ್ರ ಆಳಕ್ಕೆ ಇಳಿಯತೊಡಗಿತು ಮತ್ತು ಅವನ ಆತ್ಮವಿಶ್ವಾಸ ಮೇಲೇರುತ್ತಾ ಹೋಯಿತು. ಅಷ್ಟರಲ್ಲಿ ನಡೆಯಬಾರದ್ದು ನಡೆದು ಹೋಯಿತು. ಚಿನ್ನದ ಅದಿರು ವಿರಳವಾಗಿತ್ತು. ಅವನು ಹತಾಶನಾಗಿ ಅಗೆಯುತ್ತಲೇ ಇದ್ದನು. ಆದರೆ ಅದಿರು ಮಾತ್ರ ದಕ್ಕಲೇ ಇಲ್ಲ. ಕೊನೆಗೆ ಪ್ರಯತ್ನವನ್ನು ಕೈಬಿಡಬೇಕೆಂದು ನಿರ್ಧರಿಸಿದನು. ಸಾಲ ಪಡೆದು ತಂದಿದ್ದ ಭಾರೀ ಗಾತ್ರದ ಯಂತ್ರಗಳನ್ನು ಗುಜರಿ ವ್ಯಾಪಾರಿಯೊಬ್ಬನಿಗೆ ಕೆಲ $100ಗಳಿಗೆ ಮಾರಿ ತನ್ನ ದೇಶಕ್ಕೆ ಹೊರಟು ಹೋದನು. ಇತ್ತ ಈ ಗುಜರಿ ವ್ಯಾಪಾರಿ ಸ್ವಲ್ಪ ತಲೆ ಉಪಯೋಗಿಸಿ ಆತ ಗಣಿಗಾರಿಕೆಯ ಇಂಜಿನಿಯರ್ನನ್ನು ಕರೆಸಿ ಸಲಹೆ ಪಡೆದ. ಗಣಿ ಮಾಲೀಕನಿಗೆ ಗಣಿಗಾರಿಕೆಯ ತಲೆಬುಡ ತಿಳಿದಿಲ್ಲದಿದ್ದರಿಂದ ಪ್ರಯತ್ನ ವಿಫಲವಾಗಿದೆ ಎಂದು ಆ ಇಂಜಿನಿಯರ್ ಅಭಿಪ್ರಾಯಪಟ್ಟನು. ಆತನು ಕೆಲಸ ನಿಲ್ಲಿಸಿದ ಜಾಗದಿಂದ ಕೇವಲ 3 ಅಡಿ ಕೆಳಗೆ ಚಿನ್ನದ ಅದಿರಿನ ನಿಕ್ಷೇಪ ಇದೆ ಎಂದು ಆತ ಲೆಕ್ಕಾಚಾರ ಮಾಡಿ ನಿಖರವಾಗಿ ಹೇಳಿದ. ಆತನ ಮಾತು ನಿಜವಾಗಿತ್ತು. ಪುನಃ ಚಿನ್ನದ ಅದಿರು ಸಿಗಲಾರಂಭಿಸಿತು. ಆ ಗುಜರಿ ವ್ಯಾಪಾರಿ ಅದಿರನ್ನು ಹೆಕ್ಕಿ ತೆಗೆದು ಕುಬೇರನಾದ. ಆಗದು ಎಂದು ಕೈಕಟ್ಟಿ ಕುಳಿತುಕೊಳ್ಳುವ ಮುನ್ನ ಪರಿಣಿತರ ಸಲಹೆ ಪಡೆಯುವುದು ಉಚಿತ.